ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದೆ. ಆದರೆ ಹತ್ಯೆಗೂ ಮುನ್ನ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿರ್ತಾನೆ. ಈ ಕಿಡ್ನಾಪ್ ಗ್ಯಾಂಗ್ನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಕ್ಯೂಸ್ಡ್ ನಂಬರ್ 8 ರವಿ ಏನಿದ್ದಾನೆ, ಚಿತ್ರದುರ್ಗ ಮೂಲದ ಚಾಲಕ ರವಿ ಇವತ್ತು DYSP ಕಚೇರಿಗೆ ಸರೆಂಡರ್ ಆಗಿದ್ದಾನೆ. ಮೂಲವಾಗಿ ಆರೋಪಿ ಸರೆಂಡರ್ ಆಗಲಿಕ್ಕೆ ಟ್ಯಾಕ್ಸಿ ಚಾಲಕರ ಸಂಘ ಮುಖ್ಯವಾದಂಥ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಚಾಲಕರ ಸಂಘದ ಮುಖಂಡರು ಮತ್ತು ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೋಹನ್ ಜಿ, ಈಗ ಯಾವಾಗ ನಿಮಗೆ ಗೊತ್ತಾಯಿತು ರವಿ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂಥೇಳಿ? ಸರ್, ನಮಗೆ ರವಿ ಬಗ್ಗೆ ಮಾಹಿತಿ ಇಲ್ಲ ಸರ್. ಅವನಿಲ್ಲಿ ಚಿತ್ರದುರ್ಗ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ಕಾರು ಚಾಲಕನಾಗಿದ್ದ. ಅವನೊಂದು ಕಾರ್ ಇಟ್ಕೊಂಡಿದ್ದ. ನಮಗೆ ಸುರೇಶ್ ಅನ್ನೋ ಹುಡುಗ ನಿನ್ನೆ ಸಂಜೆ ಒಂದು 5 ಗಂಟೆಗೆ ಫೋನ್ ಮಾಡಿದೆ ಸರ್. ಅಣ್ಣ ಎಲ್ಲಿದೆಯಣ್ಣ ಅಂತಂದ. ಕಾರ್ ಸ್ಟ್ಯಾಂಡಾಗಿದ್ದೀನಪ್ಪ ಅಂದೆ. ಅಣ್ಣ ಒಂದು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಣ್ಣ ಅಂದೆ. ಯಾಕಪ್ಪ ಅಂದೆ. ಅಣ್ಣ ಒಂದು ಸ್ವಲ್ಪ ಮೀಟ್ ಆಗಬೇಕಿತ್ತು ಬಾರಣ ಅಂದ. ಏನು ಹೇಳ? ಬಾರಪ್ಪ ಇಲ್ಲಿ ಕಾರ್ ಸ್ಟ್ಯಾಂಡ್ ಆಗಿದ್ದೀನಿ ಅಂತ. ಅಣ್ಣ ಪರ್ಸ್ನಲ್ಲ ಮಾತಾಡಬೇಕಿತ್ತು ಬಾರಣ ಅಂದ. ಕಾರ್ನಲ್ಲಿ ಕುಂದ್ರಿಸ್ಕೊಂಡ ಸರ್ ನಾನು. ಕಾರ್ನಲ್ಲಿ ಕುಂದ್ರಿಸ್ಕೊಂಡು ಎಲ್ಲಿ ಗಾಯತ್ರಿ ಚೌಟ್ರಿ ಇದೆಯಲ್ಲ ಸರ್, ಗಾಯತ್ರಿ ಕಲ್ಯಾಣ ಮಂಟಪ ನಾನು ಕರ್ಕೊಂಡು ಹೋದ. ಗಾಯತ್ರಿ ಕಲ್ಯಾಣ ಮಂಟಪ ಕರ್ಕೊಂಡೋಗಿ ಏನಪ್ಪ ಅಂತಂದು. ಅಣ್ಣ ಏನಿಲ್ಲ, ಏನೋ ಒಂದು ವಿಚಾರ ಮಾತಾಡೋದು. ಏನು ಹೇಳಪ್ಪ ಅದೇನು ಧೈರ್ಯವಾಗಿ ಹೇಳು. ಅಣ್ಣ ಏನಿಲ್ಲ ಅಣ್ಣ, ಮೊನ್ನೆ ದರ್ಶನ್ ಅವರು ಇದು ಮರ್ಡರ್ ಆಗಿತ್ತಲ್ಲಣ್ಣ, ಆ ಇದಕ್ಕೆ ಗಾಡಿ ಹೋಗಿದ್ದು ನಂದೇ ಅಣ್ಣ ಅಂತೇಳಿ ರವಿ ಅಂದ. ಏನಪ್ಪ ರವಿ ಏನೋ ಅಂತಂದೆ. ಅವನು ಆವಾಗಲೇ ಅಲ್ಲಿ ಕಣ್ಣೀರು ಹಾಕಂತ. ಅಣ್ಣ ನನಗೆ ಸೂರಿ ಫೋನ್ ಮಾಡಿದ್ದ. ಸೂರಿ ಫೋನ್ ಮಾಡಿದ ತಕ್ಷಣ ನಾನು ಸರ್ ನಮ್ಮದು ಟ್ಯಾಕ್ಸಿ ಫೀಲ್ಡ್ ಇರೋದ್ರಿಂದ ಬರೀ ಫೋನ್ನಲ್ಲೇ ಬಾಡಿಗೆಗಳು ಇಲ್ಲೆಲ್ಲ ಬರ್ತಾರೆ. ಇಲ್ಲಿ ಆಫೀಸ್ಗಳೆಲ್ಲ ಕಡಿಮೆ, ಸಣ್ಣ ಊರು ಇರೋದ್ರಿಂದ ನಮ್ಮದೆಲ್ಲ ಫೋನ್ ಕಾಂಟ್ಯಾಕ್ಟೇ ಸರ್. ಫೋನು ಸೂರಿ ಬಾಡಿಗೆ ಬಂದಾಗ ಸುರೇಶ್ ಏನು ಮಾಡಿದಾನೆ, ರವಿಗೆ ಹೇಳಿದಾನೆ. ರವಿ ಐನಹಳ್ಳಿಯಿಂದ ಅವ್ರ ಪಾರ್ಟಿ ನಂಬರ್ ತಗೊಂಡು ಅವ್ನ ಬಾಡಿಗೆ ಮಾತಾಡಿ 10 ರೂಪಾಯಿ ಕಿಲೋಮೀಟ್ರು ಟೋಲು ಬ್ಯಾಟ ಎಲ್ಲ ಮಾತಾಡಿ ಅಲ್ಲಿಂದ ಅವ್ರು ಎಲ್ಲಿದ್ದೀರಾ ಸರ್ ಅಂದರೆ, ನೀನು ಜಲ್ದಿ JC ಎಲೆಕ್ಟ್ರಿಷಿಯನ್ ಹತ್ರ ಬರೋಕಪ್ಪ ಅಂತಾರೆ. JC ಎಲೆಕ್ಟ್ರಿಷಿಯನ್ ಹತ್ರ ಬಂದು ಫೋನ್ ಮಾಡಿದಾಗ, ಇಲ್ಲಪ್ಪ ನೀನು ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಬಾ ಅಂತ ಕರೆದು. ಆಯಿತು ಅಂತೇಳಿ ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಹೋದಾಗ, ಅಣ್ಣ ಡೀಸೆಲಿಗೆ ದುಡ್ಡು ಕೊಡ್ರಿ ಅಂತಂದು. ಡೀಸೆಲ್ ಹಾಕ್ಸಮ್ಮ. ಡೀಸೆಲಿನ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಬಂದೆ ಅಂತೇಳಿ ಜಗ್ಗು ಅನ್ನೋ ಹುಡುಗ, ರವಿ ಹೇಳಿದ್ದು ಸರ್. ಜಗ್ಗು ಅನ್ನೋ ಹುಡುಗ ಬಂದುಬಿಟ್ಟು 2,000 ರೂಪಾಯಿ ಅಮೌಂಟ್ನ ಕೊಟ್ಟು ಡೀಸೆಲ್ ಹಾಕ್ಸೋಕ್ಕೆ ಹೇಳ್ತಾನೆ. ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದಾಗ ಅಲ್ಲಿ ಆಟೋ ನಿಂತ್ಕೊಂಡಿರುತ್ತೆ ಸರ್. ಆಟೋದಲ್ಲಿ 3 ಇದ್ರಂತೆ. ರಘು, ಜಗ್ಗು, ಇನ್ನೊಬ್ಬರು ಹೆಸರು ಅನು ಅಂತೇಳಿ ಅನು ಅವ್ರು 3 ಇದ್ದರು. ಆದರೆ ಅವ್ರ ಜೊತೆಗೆ ಇವರು ರೇಣುಕಾಸ್ವಾಮಿನವ್ರು ಇದ್ದರು. ಅಲ್ಲಿಂದ ಗಾಡಿಯಲ್ಲಿ ಎತ್ಕೊಂಡಿದ್ದಾರೆ ಸರ್. ಕುಂಚಿಗನಾಳ ಹತ್ರ ಅಲ್ಲಿ ಮುಂದ್ಗಡೆ ಆಟೋ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಆಟೋಲ್ಲಿ ಎತ್ಕೊಂಡಿದ್ದಾರೆ, ಇದು ಕಾರ್ನಲ್ಲಿ ಎತ್ಕೊಂಡಿದ್ದಾರೆ ಸರ್. ಅಲ್ಲಿಂದ ಶಿಸ್ತು ಇವರು ಅವ್ರನ್ನ ಹತ್ಕೊಂಡು, ನಾವು ಡ್ರೈವರ್ಗಳದ್ದು ಕೆಲಸ ಏನಿರುತ್ತೆ ಸರ್ ಡ್ರೈವ್ ಮಾಡೋದಷ್ಟೇ. ಏನಣ್ಣ ಅಂತ ಕೇಳಿದ್ರೆ ನೀನು ಸುಮ್ಮನೆ ಗಾಡಿ ಹೊಡಿಯಲ್ಲೇ ಅಂದ್ರಂತೆ. ಅವ್ರ ಪಾಡಿ ಹೊರೋದು. ಆಮೇಲೆ ರೇಣುಕಾಸ್ವಾಮಿನೂ ಇವನು ರವಿ ಹೇಳಿದ ಪ್ರಕಾರ ಕ್ಯಾಶುಯಲಾಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂತ ಹೋದ್ನಂತೆ ಸರ್. ಆಮೇಲೆ ತುಮಕೂರು ಟೋಲ್ ಹತ್ರ ಟಾಯ್ಲೆಟ್ ಮಾಡೋಕ್ಕೆ ನಿಲ್ಲಿಸಿದಾಗ ಇವನು ಅಕಸ್ಮಾತ್ ಓಡೋಗೋದು ಮಾಡಿದರೆ ಇವನಿಗೂ ಗೊತ್ತಾಗೋದು ಡ್ರೈವರ್ಗೆ ಇದೇನು ಸಮಸ್ಯೆ ಅಂತ. ಅವನಿಗೇನು ಗೊತ್ತಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದು ನೈಸ್ ರೋಡ್ ಹತ್ರ ಬಂದಮೇಲೆ ಇನ್ನೊಂದು ಸರಿ ತಿಂಡಿ ತಿನ್ನೋಕೆ ನಿಲ್ಲಿಸಿದ್ರಂತೆ ಸರ್. ತಿಂಡಿ ತಿನ್ನೋಕೆ ನಿಲ್ಲಿಸಿದಾಗ ತಿಂಡಿ ತಿನ್ಕೊಂಡು ಇಬ್ಬರು ಅವನೇ ಬಿಲ್ ಕೊಟ್ಟು ಕುಂತ್ಕೊಂಡು ಬಂದಿದ್ದಾರೆ. ಹಂಗಾಗಿ ಇವನಿಗೇನು ಅನುಮಾನ ಬಂದಿಲ್ಲ. ಅನುಮಾನ ಬರಲಿಲ್ದಾಗ ಇವನೇನು ಮಾಡಿದ್ರೆ, ಅಲ್ಲಿಂದ ನೈಸ್ ರೋಡಿಗೆ ಹೋದ್ಮೇಲೆ ಅಲ್ಲಿ ಲೊಕೇಶನ್ ಹಾಕಿದ್ರಂತೆ ಸರ್. ಕೆಂಗೇರಿಗೆ ಹೋದ್ಮೇಲೆ ಲೊಕೇಶನ್ ಹಾಕಿದ್ರಂತೆ. ಅಲ್ಲಿಂದ ಲೊಕೇಶನ್ ಜಾಗಕ್ಕೆ ಇವ್ರು ಹೋಗಿದ್ದಾರೆ ಸರ್. ಗಾಡಿ ಒಳಗಡೆ ಹೋದ ತಕ್ಷಣ ಇವನ್ನ ಲಾಕ್ ಮಾಡಿ, ಶೆಡ್ಡಿಂದ ಒಳಗಡೆ ಲಾಕ್ ಮಾಡಿ, ಒಳಗಡೆ ಇವನು ಶಿಸ್ತು ಅವ್ರನ್ನ ಇಳಿಸ್ಕೊಂಡು ಹೋಗಿದ್ದಾರೆ. ಇಳಿಸ್ಕೊಂಡು ಹೋಗಿ ಇವನು ಮನ್ಕೊಂಡಿದ್ದಾನೆ ಸರ್. ಅಷ್ಟು ಮಾತ್ರ ನಮಗೆ ಮಾಹಿತಿ ಗೊತ್ತು ಸರ್. ಮಧ್ಯಾಹ್ನದ ಹೊತ್ತಿಗೆ ಈ ಗ್ಯಾಂಗ್ ಏನಂತಂದರೆ ಶೆಡ್ಡಿಗೆ ಹೋಗುತ್ತೆ. ದರ್ಶನ್ ಅವರು ವಾಸವಾಗಿರ್ತಕ್ಕಂಥ ಶೆಡ್ಡಿಗೆ ಹೋಗ್ತಾರೆ. ಅಲ್ಲಿ ಏನು ನಡೀತು ಅಂತ ಹೇಳ್ತಾರೆ ರವಿ ಅವರು ಮಾಹಿತಿ ಪ್ರಕಾರ ಸರ್, ಅವನ್ನೇ ಕರ್ಕೊಂಡೋಗಿ ಹೊಡಿಯೋದೊಂದು ಸೌಂಡ್ ಕೇಳ್ತಿತ್ತಾಣ. ನಾನು ಅಲ್ಲಿ ಹೋದೆ, ನನ್ನ ಅವ್ರ ಹತ್ರಕ್ಕೆ ಬಿಟ್ಕೊಳ್ಳಲಿಲ್ಲ, ನಡಿಯೋ ಅಂತೇಳಿ. ನಾವು ದುರ್ಗದಿಂದ ಏನು ಹೋಗಿದ್ವೋ ಜಗ್ಗು, ಆಮೇಲೆ ನಾನು 3 ನಮ್ಮನ್ನು ಸೈಡಿಗೆ ದಬ್ಬಿದ್ರಣ. ನಾವು ಮುಂದಕ್ಕೆ ಬಂದ್ವಿ, ಇತ್ಲಾಗೆ ಗಾಡಿ ಹತ್ರ ಕುತ್ಕೊಂಡಿದ್ವಣ್ಣ ಅಂತ ಹೇಳಿದ್ರು. ಇಷ್ಟು ಹೇಳಿ, ಅಣ್ಣ ನಾನು ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಅಲ್ಲಿಂದ ನಾನು ಬಂದುಬಿಟ್ಟೆ. ನನಗೆ ಒಂಥರ TV ನೋಡಿ ನನಗೆ ನ್ಯೂಸ್ ನೋಡಿ ಒಂದು ಅರ್ಧ ತಲೆ ಕೆಟ್ಟಂಗೆ ಆಗ್ಬಿಡೈತೆ. ನಾನು ಏನಾರು ಮಾಡ್ಕೊಂಬಿಡ್ತೀನಿ ಅಣ್ಣ. ಅಲ್ಲೇ ನೀನು ಏನಂದ್ರೂ ನೀನೇನು ಬಿಡಲ್ಲ. ಕಾನೂನು ಪ್ರಕಾರ ಕಾನೂನು ರೀತಿಯಲ್ಲಿ ನೀನು ಹೋಗ್ಬೇಕಪ್ಪ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿಬಿಟ್ಟು, ಅಧ್ಯಕ್ಷರು ಇರಲಿಲ್ಲ ಸರ್, ಅವರೆಲ್ಲ ಹೊರಗಡೆ ಹೋಗಿದ್ದರು ಬಾಡಿಗೆ. ಹಾಗಾಗಿ ಅವ್ರಿಗೆ ಕಾಲ್ ಮಾಡಿದೆ. ಇಲ್ಲ ಮೋಹನ್ ಅದೇನು ನೋಡಿ ಮಾತಾಡೋದು. ನಮ್ಮ ಕಾರ್ಯದರ್ಶಿಗೆ ಕಾಲ್ ಮಾಡಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಅವ್ರನ್ನೂ ಕರೆಸ್ಕೊಂಡು ಅವ್ರ ಸಮ್ಮುಖದಲ್ಲೇ, ಆಮೇಲೆ ಸುರೇಶ್ ಅನ್ನೋ ಹುಡುಗನ್ನ ಕರೆಸ್ಕೊಂಡು, ಅವನು ಅಕ್ಯೂಸ್ಡ್ ರವಿ ಅವ್ರನ್ನ ಕರೆಸ್ಕೊಂಡು, ಏನಪ್ಪ ಇದೇನು ಸಮಸ್ಯೆ ಅಂತ ಕೇಳಿದಾಗ, ಹಿಂಗೆ ಆಯ್ತಣ್ಣ ಅಂದಾಗ, ಆಯ್ತಪ್ಪ ಮತ್ತು ಕಾನೂನು ರೀತಿಯಾಗೆ ನೀನು ತಪ್ಪು ಮಾಡಲಿಲ್ಲ. ನಾವು ಎದರ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮದು ನಡೀತಿರೋದು ಜೀವನ. ನಾವು ಟ್ಯಾಕ್ಸಿ ಅವತ್ತಿನ ಜೀವನ ದುಡಿಬೇಕು, ತಿನ್ನಬೇಕು. ಬ್ಯಾಟ ದುಡ್ಡಿಗೆ ಹೋಗಿದ್ಯಾ ನೀನೇನು ಅವ್ರ ಹತ್ರ ಏನು ಬೇರೆ ವಿಚಾರಕ್ಕೆ ಹೋಗಿಲ್ಲ ತಾನೆ. ನಮ್ದು ಏನೈತೆ ನಾವು ಬಗೆಹರಿಸ್ಕೊಂಡು ನಾವು ಕಾನೂನು ರೀತಿಯಾಗಿ ಹೋಗೋಣ, ಬಾಯಿಲಿ ಹೋಗೋಣ ಅಂತೇಳಿ DYSP ಆಫೀಸಿಗೆ ಬಂದು ಸರ್ ಹತ್ರ ನಾವು ಸರೆಂಡರ್ ಮಾಡಿಸಿದ್ದೀವಿ ಸರ್ ಅವ್ರನ್ನ.
ಒಟ್ಟಾರೆ ಈ ಪ್ರಕರಣದಲ್ಲಿ ರವಿ ಭಾಗಿಯಾಗಿಲ್ಲ ಅಂತ ಹೇಳ್ತೀರಿ, ಅವರಿಗೆ ಇದಕ್ಕೂ ಸಂಬಂಧ ಇಲ್ಲ, ರಘುಗೂ ಇವ್ರಿಗೆ ಸಂಬಂಧ ಇಲ್ಲ, ಪರಿಚಯ ಇರಲಿಲ್ವಾ ರಘು ಜೊತೆ? ಸರ್ ಯಾರ ಜೊತೆ ನಮ್ದು ಯಾರ್ದು ಕಾಂಟ್ಯಾಕ್ಟೇ ಇಲ್ಲ ಸರ್. ಅದು ಸುರೇಶ್ ಅನ್ನೋ ಹುಡುಗನಿಗೆ ಜಗ್ಗು ಅನ್ನೋ ಹುಡುಗ ಬಾಡಿಗೆ ಹೇಳಿರೋದು. ಜಗ್ಗು ಅನ್ನೋ ಹುಡುಗನ ಬಾಡಿಗೆ ಹೇಳಿದಾಗ ಸುರೇಶು ಚಿಕ್ಕಮಗಳೂರಿಗೆ ಹೋಗ್ತಿರೋದ್ರಿಂದ ಆ ಹುಡುಗ ರವಿಗೆ ಬಾಡಿಗೆ ಹೇಳಿರೋದು. ರವಿ ಬಂದು ಬಾಡಿಗೆ ಕರ್ಕೊಂಡು ಹೋಗಿರೋದು ಸರ್. ಇದು ರವಿದು ಯಾವುದೇ ರೀತಿಯಾದ ತಪ್ಪು ಇದರಲ್ಲಿ ಇಲ್ಲ ಸರ್. ನಾವು ತಪ್ಪಿದ್ರೆ ಬರ್ತಾನೆ ಇರಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಅವತ್ತಿನ ದುಡ್ಕೊಂಡು ಅವತ್ತು ತಿಂದರು ಅಷ್ಟೇ ನಿಯತ್ತಾಗಿ ಅಷ್ಟೇ ಇದ್ರೆ ನಮಗೇನು ಬೇರೆ ಜೀವನ ಬೇಕಿಲ್ಲ ಸರ್. ನಾವು ಅದಕ್ಕೋಸ್ಕರ ನಾನು ಹಿಂಗೆಲ್ಲ ಮಾಡ್ಕೊತೀರಣ್ಣ ಹಿಂಗೆಲ್ಲ ಅಂದಾಗ ನೀನು ಹೆಂಡ್ತಿ ಮಕ್ಳು ಇರೋನಪ್ಪ ಎಂತೆಂಥವ್ರು ಏನೋ ಮಾಡ್ಕೊಂಡಿದ್ದಾರೆ, ನೀನು ಇದ್ರಾಗ ಏನೂ ತಪ್ಪಿಲ್ಲ ತಾನೇ, ಹೋಗೋಣ ಬಾ ಧೈರ್ಯವಾಗಿ. ಇವತ್ತಿನ ದಿನ ಮೀಡಿಯಾ ಐತೆ, ಕಾನೂನು ಐತೆ, ಯಾರಿಗೂ ಏನೂ ತೊಂದರೆ ಆಗಲ್ಲ ಅಂತ ನಾವು ಕರ್ಕೊಂಬಂದಿದ್ದೀವಿ ಸರ್. ದಯವಿಟ್ಟು ಆ ಬಡವನಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತೀವಿ ಸರ್. ಈಗ ದರ್ಶನ್ ಒಬ್ಬ ದೊಡ್ಡ ನಟ ಇಂಥ ಕೃತ್ಯ ಎಸಗಿದ್ದಾರೆ. ಇದರಿಂದಾಗಿ ಎಷ್ಟೆಲ್ಲ ಫ್ಯಾಮ್ಲಿಗಳಿಗೆ ತೊಂದರೆ ಆಗ್ತಾ ಇದೆ, ಟ್ಯಾಕ್ಸಿ ಚಾಲಕರಿಗೂ ಕೂಡ ತೊಂದರೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಪ್ರಕರಣದ ಬಗ್ಗೆ? ಸರ್ ನಮ್ಮದು ಪ್ರಕರಣದ್ದು ನಾವು ಅವ್ನು ಹೇಳಿದ್ದು ಸೈಡ್ನಲ್ಲಿ ನೋಡಿದ್ರೆ ಈ ಹುಡುಗನ ತಪ್ಪಿಲ್ಲ ಸರ್. ಇನ್ನು ಅಲ್ಲಿ ಒಳಗಡೆ ಏನೇನು ನಡೆದೈತೋ ಅವ್ನು ನಮಗೆಲ್ಲ ಫುಲ್ ಅವ್ನು ಏನು ನೋಡಿದ್ನೋ ಅಷ್ಟು ಮಾತ್ರ ಹೇಳಿದಾನೆ ಸರ್. ನಾವು ಇವಾಗ ಟಿ ವಿಯಲ್ಲಿ ನೋಡ್ತಿರೋದು ಪ್ರಕಾರ ನೋಡಿದ್ರೆ ದರ್ಶನ್ ಅವ್ರು ಏನು ತಪ್ಪು ಮಾಡಿದ್ರು ಏನು ತಪ್ಪಿಲ್ಲ ಅಂತ ಕಾಣಿಸ್ತಿದೆ ಸರ್ ಕಣ್ಣಿಗೆ. ಅಷ್ಟು ಬಿಟ್ಟರೆ ನಾವು ನ್ಯಾಯ ಕೇಳಕ್ಕೆ ಬಂದರೆ ನಮ್ಮ ಹುಡುಗನ ಪರವಾಗಿ ಸರ್ ಅಷ್ಟೇ. ನಮಗೆ ದೊಡ್ಡವ್ರ ಸಹವಾಸ ಬೇಡ ಸರ್. ದಯವಿಟ್ಟು ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ ಸರ್ ಅಷ್ಟೇ. ಇದಿಷ್ಟು ಟ್ಯಾಕ್ಸಿ ಸಂಘದ ಮುಖಂಡರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.